ಅಂಜಲೇಕ ಅಂಜಲೇಕ ಬಾ ಇಲ್ಲಿ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಬಾ ಅಂಜಲೇಕ. ನಾನು ಹೇಳೋಣ ಅಂತ ಬಂದೆ. ಗೊತ್ತಾಯ್ತಾ ನಿನಗೂ ಹಳೆ ವಿಷಯ? ಹ್ಞೂ ಆ ಗಗನನ ವಿಷಯ ತಾನೇ. ಗೊತ್ತಾಯ್ತು. ನನಗೂ ಗೊತ್ತಾಯ್ತು. ಏನೋ ತಮ್ಮ ಹೋಗಿ ಕರ್ಕೊಂಡು ಬಂದಿದ್ದಾನಂತೆ. ನಮ್ಮ ಅಕ್ಕನ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಜಗಳ ಮಾಡ್ಕೊಂಡು ಕರ್ಕೊಂಬಂದವನಂತೆ. ನನಗೆ ಎಲ್ಲ ವಿಷಯ ಗೊತ್ತಾಯ್ತು. ಹೌದು, ಯಾರು ಹೇಳಿದ್ರೆ ನಿನಗೆ? ಹೆಂಗೆ ಗೊತ್ತಾಯ್ತು ನೋಡು. ಅವರು ಗೊತ್ತಾಗಬಾರ್ದು ಅಂತ ಅಂದ್ಕೊಂಡು ಯಾರ ತಗೂ ಹೇಳಿಲ್ಲ. ನಿನಗೆ ಹೆಂಗೆ ಗೊತ್ತಾಯ್ತು? ನಾನವತ್ತು ಊರಿಗೆ ಹೋಗಿದ್ನ, ಅಲ್ಲಿ ಸೌಮ್ಯಕ್ಕ ಅಂತ ಐತೆ. ಆ ಸೌಮ್ಯಕ್ಕನ ಹತ್ರ ನಾನು ನಂಬರ್ ಇಸ್ಕೊಂಬಂದಿದ್ದೆ. ನಂಬರ್ ಇಸ್ಕೊಂಬಂದು ನನಗೆ ಆ ಅಕ್ಕ ಫೋನ್ ಮಾಡಿತ್ತು. ನಾನಲ್ಲಿ ಆ ಊರಲ್ಲಿ ಒಬ್ರು ಪರಿಚಯ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಗೊತ್ತಾಯಿತು. ಹೌದೌದು, ನಾನು ಒಬ್ರದ್ದು ನಂಬರ್ ಇಸ್ಕೊಂಡಿದ್ದೀನಿ. ನಾನು ಅಲ್ಲಿ ಒಟ್ಟಿನಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದೀನಲ್ಲ. ನಮ್ಮ ಇವರು ಕಡೆಗಳವರು, ನಮ್ಮ ತಂಗಿ ಇದ್ದಾರಲ್ಲ, ನನ್ನ ತಂಗಿರ ಅವರು ಮಾವನ ಬಾವನ ಹೆಂಡ್ತಿ ಅದೇ ಊರಲ್ಲೇನೆ. ಅವ್ರಿಗೂ ಆಗಲ್ಲ. ನಾನು ಅವ್ರದ್ದು ಅಲ್ಲಿ ಒಂದು ಮಾಳಕ್ಕ ಅಂತ ಐತೆ, ಆ ಮಾಳಕ್ಕನ ನಂಬರ್ ಇಸ್ಕೊಂಡಿದ್ದೀನಿ. ನಾನು ಎಲ್ಲ ತಿಳ್ಕೊಂಡೆ. ಜಗಳ ಮಾಡ್ಕೊಂಡು ಕರ್ಕೊಂಬಂದವನಂತೆ ಕಣಿ ಇವನು ಗುಂಡ ಅವ್ರ ಅಕ್ಕಯ್ಯನ. ಅಯ್ಯೋ, ಎಲ್ಲ ಸರಿಯಾಗೈತೆ ಅಂತ ತುಂಬ ಮೆರಿತಾ ಇದ್ವು. ಇವಾಗ ನೋಡಿ ಯಾವ ರೀತಿ ಆಯ್ತು ಅಂತೇಳಿ. ಅಯ್ಯೋ ಬಸಪ್ಪ ಅಂತೂ ಏನು ಸೀಮೆಗಿಲದ ಮಗಳು ಅನ್ನಂಗೆ ಹೆಂಗೆ ಆಡ್ತಾ ಇದ್ದ. ಇವಾಗ ನೋಡು ಹೆಂಗಾಯ್ತು ಅಂತ ಹೇಳಿ. ಇವಾಗ ನೋಡು ಏನಂಗೆ ಅವರು ಎಲ್ಲ ಚೆನ್ನಾಗಿದ್ದಾರೆ, ಇವರೆಲ್ಲ ಚೆನ್ನಾಗಿದ್ದಾರೆ ಅಂದರೆ ಏನಿದ್ರೆ ಏನಕ್ಕೆ ಬಂದಂಗೆ. ಒಬ್ಬನೇ ಮಗ ಮಸ್ತಾಗ ಆಸ್ತಿ ಮಾಡಿದ್ದಾರೆ ಹಿಂಗೆ ಅಂತ ಹೇಳೋರು. ಏನಿದ್ರೆ ಏನಕ್ಕೆ ಬಂದಂಗೆ. ನೋಡಿ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬಂದವಳೆ. ಗಂಡ ಬಿಟ್ಟು ಬಂದವಳಂತೆ. ಇಲ್ಲೇ ಇದ್ದಾಳೆ, ಬರ್ತಾ ಇದ್ದಾಳೆ ನೋಡು, ಬರ್ತಾ ಇದ್ದಾಳೆ. ಸುಮ್ಮನೆ ನಮಗೇನಾದರೂ ಈ ರೀತಿ ಆಗಿದ್ರೆ ಅವ್ರು ಅಂದಂಗಂತ ಇರಾರ. ಮೊನ್ನೆ ಎಲ್ಲ ಒಂದು ಸ್ವಲ್ಪ ನಾನು ಸಾಲ ಮಾಡ್ಕೊಂಡಿದ್ದಕ್ಕೆ ಯಾವ ರೀತಿ ಎಲ್ಲ ಆಡ್ಕೊಂಡು ಹೋಗಾರು. ಅದಕ್ಕೆ ಮತ್ತೆ ನಾವು ಸುಚ್ಚಿ ಮಾತಾಡಬೇಕು, ಹಂಗಾದ್ರೆ ಗೊತ್ತಾಗುತ್ತೆ. ಅವನೇ ಅನ್ಬೇಕು. ಅಯ್ಯೋ, ನಾನು ಅವಾಗ ನಮ್ಮ ಅಯ್ಯಪ್ಪಂತ ಜಗಳ ಮಾಡ್ಕೊಂಡು ಹೊರಗಿದ್ನಲ್ಲ, ಅವಾಗ ನನ್ನಂತೂ ಯಾವ ರೀತಿ ಆಡ್ಕೊಂಬರು ಗೊತ್ತೇ. ಅಯ್ಯೋ ಇವಳು ಹಂಗೆ ಹಿಂಗೆ ಅಂತ ನನ್ನಂತೂ ತುಂಬಾ ಆಡ್ಕೊಂಬರು. ಅವಾಗ ಸಖತ್ತು ಆಡ್ಕೊಂಬರು. ನನ್ನ ಹಂಗೆ ನೋಡಿದ್ರೆ ಸಹಿಸ್ಕೊಂತ ಇರಲಿಲ್ಲ ತಾರು. ನೋಡ್ಕೊಂಡು ನಗಾಡೋದು. ಏನು ಈ ಬಸಪ್ಪ ನಮ್ಮ ಗಂಡಗೆ ಇಲ್ಲದ್ದೆಲ್ಲ ಹೇಳ್ಕೊಡೋನು ಗೊತ್ತಾ. ನಿಜವಾಗ್ಲೂ ಇಲ್ಲದ್ದೆಲ್ಲ ಹೇಳ್ಕೊಡೋನು. ಹಂಗೆ ಹಿಂಗೆ ನೆಂಟಿಗೆ ಹೊರ ಕಳಿಸು, ಹಂಗಾದ್ರೆ ಬುದ್ಧಿ ಬರೋದು, ಮನೆಯಿಂದ ಆಚೆಗೆ ಕಳಿಸ್ಬೇಕು ಅಂತ ಇಲ್ಲದ್ದು ಹೇಳ್ಕೊಡೋನು. ಅದಕ್ಕೆ ಮತ್ತೆ ಒಬ್ರು ಆ ಮನೆ ಹಾಳು ಮಾಡಿದ್ರೆ ಅವನ ಮನೇನು ಹಾಳಾಗುತ್ತೆ ಅಂತ ಹೇಳೋದು. ಒಬ್ರು ಮನೆ ಹಾಳು ಮಾಡೋಕೆ ಹೋದ್ರೆ, ಒಬ್ರು ನೋಡ್ಕೊಂಡು ಒಬ್ರು ಹಾಳು ಮಾಡಬೇಕು ಅಂತ ಹೋದ್ರೆ ಅವ್ರದ್ದೇ ಹಾಳಾಗೋಗುತ್ತೆ ಅನ್ನೋದು ಇದಕ್ಕೆ. ಮತ್ತೆ 100ಕ್ಕೆ 100 ಸತ್ಯ ಅಂಜಲೇಕ ನೀನು ಹೇಳ್ತಾ ಇರೋದು. ಒಬ್ರು ಮನೆ ಹಾಳು ಮಾಡಿದ್ರೆ ಅವ್ರದ್ದು ಒಂದಲ್ಲ ಒಂದಿನ ಹಾಳಾಗಿ ಹೋಗೇ ಹೋಗುತ್ತೆ. ನೋಡು, ಇದು ನಮ್ಮ ಕಣ್ಣೆದ್ರಿಗೇನೆ ಇವತ್ತು ನೋಡಿ ನಾವು ಎಷ್ಟು ಕಣ್ಣು ತುಂಬಿಸ್ಕೊಂತ ಇದೀವಿ ಅಲ್ವಾ. ಇವತ್ತು ನನಗೆ ಒಂಥರ ತೃಪ್ತಿ ಆದಂಗೆ ಆಗ್ತೈತೆ. ನಿಜವಾಗ್ಲೂ ಏನೋ ಒಂಥರ ನನಗೆ ಖುಷಿ ಆಗ್ತೈತೆ. ಅಂದರೆ ಹೆಣ್ಮಕ್ಳು ಎಲ್ಲಿರಬೇಕು ಅಲ್ಲಿರಬೇಕು. ಗಂಡನ ಬಿಟ್ಟು ಬಂದು ತವ್ರ ಮನೆ ಸೇರ್ಕೊಬಾರ್ದಲ್ವೇನಕ್ಕ. ಎಂಥವ್ರು ಹೆಣ್ಮಕ್ಳೇ ಆಗಲಿ ಗಂಡನ ಮನೆಗೆ ಇದ್ರೇನೇ ಬೆಲೆ. ಅವರು ಏನೇ ಅವರು ಕೂಲಿ ಮಾಡ್ಕೊಂಡು ತಿನ್ಲೇಳು, ಅವ್ರು ಸೌಕಾರಿಕೆ ಇರಲೇಳು, ಏನಿದ್ರು ಹೆಣ್ಮಕ್ಳು ಕೊಟ್ಟ ಮನೇಲಿ ಇದ್ದರೆ ಮಾತ್ರ ಒಂಥರ ಬೆಲೆ. ಕೊಟ್ಟ ಮನೇಲಿಲ್ಲ, ಬಂದು ತವ್ರ ಮನೆ ಸೇರ್ಕೊಂಡಿದ್ದಾರೆ ಅಂತಂದರೆ ಜನ ಅವ್ರನ್ನ ಯಾವ ಥರ ದೃಷ್ಟಿಯಲ್ಲಿ ನೋಡ್ತಾರಲ್ವೇನಕ್ಕ. ಅಯ್ಯೋ, ನೀನು ಎಷ್ಟೇ ಸಾಹುಕಾರಿಕೆ ಇದ್ರು, ನೀನು ಹೆಂಗೆ ಇದ್ರು, ಎಷ್ಟೇ ಯಾರೂ ಆಗಲ್ಲ. ಯಾವ ತಮ್ಮ ಅಣ್ಣ ಅಕ್ಕ ತಂಗಿ ಯಾರೂ ಆಗಲ್ಲ. ಎಲ್ಲ ಚೆನ್ನಾಗಿದ್ರೆ ಮಾತ್ರ ಎಲ್ಲ ಬರೋದು. ಅಕ್ಕ ತಮ್ಮ ಎಲ್ಲ ಚೆನ್ನಾಗಿ ಏನೋ 2 ದಿವಸ ಅಕ್ಕರಿಗೆ ಎಲ್ಲ ನೋಡ್ಕೊಂತಾರೆ ಅಷ್ಟೇ. ಆಮೇಲೆ ಎಲ್ಲನ ಮಾತಾಡ್ತಾರೆ ಅಂದೇ ಅಂತಾರೆ. ನಡಿಯಾಕ, ನೀನೇನು ಯಾವಳ ಮನೆ ಬಾಗಿಲಿಗೇನು ಹೋಗಿಲ್ಲ, ಯಾವಳ ಸವಾಸಕ್ಕೆ ನೀನೇನು ಹೋಗಿಲ್ಲ, ಏನು ಯಾವರ ಮನೆ ಬಾಗಿಲಿಗೆ ನೀನೇನು ಕಷ್ಟ ಅಂತ ಹೋಗಿದೀಯ. ಮಾಡೋಕ್ಕೆ ಕೆಲಸ ಇಲ್ಲದ ಲೋಡೇರು ಹಿಂಗೆ ಮತ್ತೆ ಮಾತಾಡೋದು. ಎಷ್ಟೇ ಆಗಲಿ ಅಪ್ಪ, ಹೆಣ್ಮಕ್ಳು ಗಂಡನ ಮನೇಲಿ ಇರಬೇಕಲ್ವ, ಗಂಡನ ಬಿಟ್ಟು ಬರಬಾರ್ದು. ಅಯ್ಯೋ ಏನಾಯ್ತೋ ಏನೋ ಅಂದ್ಕೊಂತಾರೆ ಜನ. ಗಂಡನ ಮನೇಲಿ ಇದ್ರೇನೆ ಒಂಥರ, ತವ್ರ ಮನೇಲಿ ಇದ್ರೇನೆ ಒಂಥರ ಹೆಣ್ಮಕ್ಳಿಗೆ ಬೆಲೆ. ಹೌದು. ನೋಡಿ, ನಾವೇನು ಕಷ್ಟ ಬಂದರೂ ಅನುಭವಿಸ್ಕೊಂಡಿಲ್ವ. ನಮ್ಮಂತ ಅದಾದರೆ ಯಾರೂ ಒಂದಿನೂ ಕಾಪ್ರ ಮಾಡಲ್ಲ. ನಾವು ನೋಡು, ಎಂಥ ಕಷ್ಟ ಬಂದ್ರೂ ಜಾಮ್ ಜೂಮ್ ಅಂದಂಗೆ ಜಗ್ದಂಗೆ ನಾಲರಿ ಸದ್ರ ಆಗ್ದಂಗೆ ಇವತ್ತು ಯಾವ ರೀತಿ ನಾವು ಇದ್ದೀವಿ ಅಂತೇಳಿ. ಎಷ್ಟು ನಾವು ಹೊಂದಾಣಿಕೆಯಿಂದನ ಎಷ್ಟು ಚೆನ್ನಾಗಿದ್ದೀವಿ ನೋಡು. ಅವಾಗ ನೋಡಿದ್ರೆ ನನಗೆ ಎಂಥ ಕಷ್ಟ ಬಂದಿತ್ತು. ದುಡ್ಡು ಕಟ್ಟೋಕ್ಕಾಗ್ದಿಲ್ಲೋದಕ್ಕೆ ಫೈನಾನ್ಸ್ನವರೇನೋ ನಮ್ಮ ಮನೆ ಬಾಗಿಲಿಗೆ ಬಂದು ಮಾತಾಡಿ ಅಂದು ಎಲ್ಲ ಸಾಲ ಮಾಡ್ಕೊಂಡು ಎಷ್ಟು ಪಾಪರ ಇದ್ದೋಗಿದ್ವಿ. ಒಂದಿನ ಕಷ್ಟ ಒಂದಿನ ಇರುತ್ತಪ್ಪ, ಏನು ಮಾಡೋಕ್ಕಲ್ಲ. ನಾನು ಎಷ್ಟೇ ಕಷ್ಟ ಬಂದರೂ ನಾನು ತವ್ರ ಮನೆಗೆ ಹೋಗಿಲ್ಲ. ನಮ್ಮ ಅಮ್ಮಾಯರು ನಾನು ನೋಡೋಕೆ ಬರ್ತಾರೆ ಹೊರತು ನಾನು ಯಾವತ್ತೂ ಹೋಗಿಲ್ಲ. ಒಬ್ಬೊಬ್ರು ಮದುವೆ ಆಗಿದಾಗಿಂದ ಎಷ್ಟು ಸತಿ ಬಂದು ಹೋಗ್ತಾರೋ ಏನೋ. ಅದು ಗಂಡನ ಜೊತೆಗೆ ಬಂದು ಹೋದ್ರೆ ಒಂಥರ, ಬರೇ ಒಬ್ಬಳೇ ಹೆಣ್ಮಗಳು ಒಬ್ಬಳೇ ಬಂದು ಹೋದ್ರೆ ಒಂಥರ. ಗಂಡ ಬಂದಿಲ್ಲ ಅಂತಂದರೆ ಜನ ಅಯ್ಯೋ ಯಾಕೆ ಗಂಡನೇ ಬರಲಿಲ್ಲ ಕಣೆ, ಅವಳೊಬ್ಬಳೇ ಬಂದು ಹೋಗ್ತಾಳೆ ಯಾವಾಗಲೂ ತವ್ರ ಮನೆಗೆ ಅಂತೇಳಿ ಜನ ಒಂಥರ ಮಾತಾಡ್ತಾರೆ. ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಅವ್ರು ನೋಡ್ಕೊಂಬಲ್ಲ. ಅವ್ರ ಮನೆಯದೇ 1000 ಇರುತ್ತೆ, ಬೇರೆಯವ್ರ ಬಗ್ಗೆ ಮಾತಾಡ್ತವೆ. ನಾಯಿಗಳಿಗೆ ಬೇರೆ ಕೆಲಸ ಇರಲ್ಲ, ಕುತ್ಕೊಂಡು ಬೊಗಳ್ತಾ ಇರ್ತವೆ. ಕೆಲಸ ಇರೋ ಅಂಥ ನಾಯಿಗಳಾದರೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇವಕ್ಕೇನು ಕೆಲಸ ಇಲ್ವಲ್ಲ, ಏನು ಮಾತಾಡೋಣ, ಗಂಡರ ಬಗ್ಗೆ ಏನು ಮಾತಾಡೋಣ, ಅವ್ರು ಎಲ್ಲಿ ಗಂಡನ ಮನೇಲಿದ್ದಾರೋ, ತವ್ರ ಮನೆಗೆ ಬಂದು ಸೇರ್ಕೊಂಡಿದ್ದಾರೋ ಏನು, ಎಲ್ಲನ ಬರೀ ಈ ಥರನೇ ಅಬ್ಸರ್ವ್ ಮಾಡ್ತಿರ್ತಾರೆ. ಅವ್ರಿಗೇನು ಮಾಡೋಕ್ಕೆ ಕೆಲಸ ಇದ್ರೆ ತಾನೇ. ಕೆಲಸ ಇರೋರಾಗಿದ್ರೆ ಈ ರೀತಿ ಯೋಚನೆ ಮಾಡ್ತಿರ್ಲಿಲ್ಲ. ತಾಮ ಅಂಜಲಿಯಮ್ಮ, ಏನು ಮಾಡ್ತೀರಾ?
ಏನಿಲ್ಲ ಮಾರಮಾಂಟಿ, ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಫಾರಿನ್ ಹುಡುಗ ಬಂದಿದ್ನಾ, ಹೋದ್ನಾ? ಐದನಮ್ಮ. ಸ್ವಲ್ಪ ದಿನ ಇರು ಅಂತೇಳಿ ನನ್ನ ಮಗಳು ಬಲವಂತ ಮಾಡಿಳು. ಸ್ವಲ್ಪ ದಿನ ಇರ್ತೀನಿ ಅಂತೇಳಿ ಇಲ್ಲೇ ಇದ್ದಾನೆ. ಒಂದು ವಾರ ಇರಲಿ ಬಿಡೆ, ಅಪ್ರೂಪಕ್ಕೆ ಬಂದಿದ್ದಾರೆ. ಇನ್ನೇನಾರು ಅಪ್ಪ ಅಮ್ಮ ಅಂತ ಮಾತಾಡಿ ಮದುವೆ ಮಾಡೋದೇ ಇರೋದು. ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ ಈ ಮದುವೆಗೆ ಒಪ್ಪಿಸ್ಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನಿರೋದಿಲ್ಲ. ಗಂಡನ ಮನೆಯಾಗಿದ್ರು ನಾವೇ ಗಿಲ್ಲದ ಲೌಡೆಯರ್ನ ಏನು ಹೇಳ್ತೀಯ? ಅಲ್ಲ, ನೀನು ದೊಡ್ಡದಾಗೆ ಹೇಳ್ಬೋದು ನನ್ನ ಗಂಡನ ಮನೇಲಿ ಇದ್ದೀನಿ ಅಂತ. ಏನೋ ಕಷ್ಟ ಅಂತೇಳಿ ಏನೋ ಪರದಾಡ್ಕೊಂಡು ಬರ್ತಾರಪ್ಪ. ಕಷ್ಟ ಅಂತಂದ್ರೆ ತವ್ರ ಮನೆಗೆ ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವೇನೆ? ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವೇನ್ರಿ ನಿಮಗೆ? ತಾಯಿ, ನಾವೇನು ಕಿಯಮ್ಮ ನಂಬಕ್ಕೆ ಹೋಗೋಣ? ನಾವೇನೋ ಮಾತಾಡಿದ್ವಿ. ನಮ್ಮ ತವ್ರ ಮನೇಲಿ ಯಾರೋ ಹಿಂಗೆ ನಮ್ಮ ಮನೆ ಪಕ್ಕ ತಗೊಳ್ಳೋಳು ಗಂಡನ ಬಿಟ್ಟು ಬಂದು ಸೇರ್ಕೊಂಡಿದ್ಲಂತೆ. ಅದಕ್ಕೆ ಗಂಡನ ಬಿಟ್ಟು ಬಂದು ತವ್ರ ಮನೆಗೆ ಇದ್ದಾಳೆ ಅಂತೇಳಿ ನಾವು ಏನೋ ನಮ್ಮ ಮನೆ ಪಕ್ಕದಾಗಿರೋ ಹುಡುಗಿ ಸುದ್ದಿ ಮಾತಾಡಿವಿ. ನಿಮ್ಮ ಸುದ್ದಿ ಏನು ನಾವೇನು ಮಾತಾಡ್ಲಿಲ್ವಲ್ಲ? ಏನು ಇವಳ ಹೆಸರೇನ ಹೇಳಿದ್ನೆ ನಾನು? ಇವ್ರ ಹೆಸರೇನ ಹೇಳಿದ್ರೆ ಇಂಥವ್ರೇ ಅಪ್ಪ ಅಂತೇಳಿ ನಾನೇನು ಬೆಳ್ಳಿಗೆ ತೋರಿಸಿದ್ರೆ ನೀನು ಮಾತಾಡಬೇಕು. ನಾನೇನಾದ್ರೂ ಸುದ್ದಿನೇ ಮಾತಾಡಿಲ್ಲ, ಅದ್ರ ಬಗ್ಗೆನೇ ಮಾತಾಡಿಲ್ಲ ಅಂದಮೇಲೆ ನೀನು ಯಾಕೆ ಮಾತಾಡಬೇಕು? ನಾನಿಲ್ಲೋಡು, ನನ್ನ ಗಂಡನ ಮನೆಯಾಗಾದರೂ ಇರ್ತೀನಿ, ಇಲ್ಲೇ ಇರ್ತೀನಿ ಕೊನೆಗೆ. ನನ್ನ ತಮ್ಮನ ಹೆಂಡತಿ ನನ್ನ ನೋಡ್ಕೊಂತಾರೆ, ಹೆಂಗೆ ನೋಡ್ಕೊಂತಾರೆ ಎಂಬುದು ನನಗೆ ಗೊತ್ತೈತೆ. ನೀವು ಯಾವಳೇನು ನನ್ನೇನು ಮಾತಾಡೋ ಅಂಥ ಅವಶ್ಯಕತೆ ಇಲ್ಲ, ನಾನು ನಂಬೋ ಅಂಥದ್ದಿಲ್ಲ. ಅವ್ರೇನೋ ಕುಕ್ಕಣ್ಣು ಮಾತಾಡ್ತಿದ್ರಮ್ಮ, ಅದಕ್ಕೇನೆ ನನ್ನೇ ಅಂದರು ಅಂತೇಳಿ ನೀನು ಅವ್ರ ಮೇಲೆ ಜಗಳ ಮಾಡಕ್ಕೆ ಬಂದರೆ ನಿನ್ನೇನ ಅವ್ರು ಅಂದವ್ರಾ? ನಿನ್ನೇನ ಮಾತಾಡಿದ್ರಾ? ನಿನ್ನೇನಾದರೂ ಅಂದರೆ ಮಾತಾಡಿದ್ರೆ ಮಾತ್ರ ನೀನು ಮಾತಾಡಬೇಕು. ನಿನ್ನ ಹೆಸರೇನು ಅಂತ ಅವ್ರೇನು ಅಂದಿಲ್ವಲ್ಲ? ಬಾಯಿ, ನನಗೇನೇನು ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ? ನಾನೇನೇನು ಸಣ್ಣ ಹುಡುಗಿಯಲ್ಲ, ನಾನು ಹೋಗ್ತಾ ಇರೋದು ನೋಡಿ ಅಂಕ್ಲು ಮಾತಾಡಿದ್ರೆ ನನಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ? ನನಗೆಲ್ಲ ಗೊತ್ತು, ನಾನೆಲ್ಲ ತಿಳ್ಕೊಂಡೇ ಮಾತಾಡ್ತಾ ಇರೋದು. ನಾನು ಅಷ್ಟು ಸುಲಭವಾಗಿ ಯಾರ ಬಗ್ಗೆನೂ ಮಾತಾಡೋಕೆ ಹೋಗಲ್ಲ. ಇವತ್ತು ನನ್ನ ತಮ್ಮನ ಹೆಂಡತಿ ಇದ್ದಿದ್ರೆ ಇವಾಗಿತ್ತು ನಿಮಗೆ. ಆದರೆ ಏನು ಮಾಡ್ತೀವಿ, ಅವ್ರು ಹೊಲ್ದಕ್ಕೆ ಹೋಗಿರೋದ್ರಿಂದ ನನ್ನ ತಮ್ಮಂಗೆ ಏನಾದರೂ ಈ ವಿಷಯ ಗೊತ್ತಾಗೈತೆ ಅಂತಂದರೆ ನಿನ್ಗೆ ಅದ್ರ ಕತೆನೇ ಬೇರೆ ನೋಡಿ ಹೇಳಿರ್ತೀನಿ. ಅಲ್ಲ, ನಾವೇನು ಮಾತಾಡೋಂಗಿಲ್ಲ ಹಂಗಾದ್ರೆ ನಮ್ಮ ಮನೆ ತಗ ನಾವು ಕುತ್ಕೊಂಡು ನಾವೇನೋ ಮಾತಾಡಿದ್ವಮ್ಮ. ಅದಕ್ಕೆ ನೀನು ನಮ್ಮ ಬಗ್ಗೆನೇ ಮಾತಾಡಿದ್ರು ಅಂತ ತಿಳ್ಕೊಂಡ್ರೆ ಅದೇಂಗೆ ಸರಿ ಹೋಗುತ್ತೆ? ಮಾತಾಡೋದಕ್ಕೆ ಬೇಡ ಅಂಬಲ್ಲ. ಆ ಅಕ್ಕನ ನೋಡಿ ಅಂಕ್ಲು ಯಾಕೆ ನೀವು ಮಾತಾಡಿದ್ದು? ಯಾಕೆ ಮಾತಾಡೋದು? ಆ ಅಕ್ಕನ ಸುದ್ದಿಗೆ ಏನಾದರೂ ಬಂದಿದ್ದೀರ ಅಂದ್ರೆ ಸರಿ ಆಗೋದಿಲ್ಲ ನೋಡಿ ಹೇಳಿರ್ತೀನಿ. ಇವಾಗ ಏನೋ ನಾವು ಅಣ್ಣ ಇದ್ದಿದ್ರೆ ಇತ್ತು, ಗುಂಡಣ್ಣ ಇದ್ದಿದ್ರೆ ನಿಮ್ಗೆ ಅದ್ರ ಕತೆನೇ ಬೇರೆ ಆಗಿತ್ತು. ನೀವು ಇಲ್ಲೋಡು, ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರೋದು ಕಲ್ಕೊಳ್ರಿ. ಜಾಸ್ತಿ ಎಷ್ಟು ಅನ್ನ ಇಲ್ಲದ ಇದು ಮಾಡೋಕ್ಕೆ ಹೋದ್ರೆ ಅಷ್ಟೇ ನಿಮ್ಗೇನೋ ಗ್ರಾಚಾರ. ಸುಮ್ಮನೆ ಈಗ ಕೂತ್ಕೊಂಡು ನಿಮ್ಮ ಬಗ್ಗೆ ನೀವು ಸಾವಿರ ಮಾತಾಡ್ಕೊಳ್ರಿ. ಕಂಡರ ಸುದ್ದಿ ಯಾಕೆ ನಿನಗೆ? ಆವಕ್ಕನ ಸುದ್ದಿ ಏನಕ್ಕೆ ಬೇಕು? ಗಂಡನ ಮನೆಯಾಗನ ಬಿಟ್ಟು ತವ್ರ ಮನೆಗಾದರೂ ಸೇರ್ಕೊಂಬತ್ತೆ ಎಲ್ಲಾದರೂ ಇರುತ್ತೆ. ನಿನಗೆ ಏನಕ್ಕೆ ಬೇಕು? ನಿನ್ನ ಮನೆದಾಯ್ತು, ನೀನಾಯಿತು, ನಿನ್ನ ಕೆಲಸ ಆಯಿತು ಅಂತ ಹೇಳಿ ನೋಡ್ಕೊಂಡಿರು. ಗಂಡರ ಮನೆ ಸುದ್ದಿ ನಿನಗೇನಕ್ಕೆ? ಅವ್ರಿಗೆ ತವ್ರ ಮನೆಯಾಗ ಇದ್ದರೆ ಬಂದು ನಿನಗೇನು ನಷ್ಟ? ಗಂಡನ ಮನೆಯಾಗಿದ್ದರೆ ನಿನಗೇನು ಲಾಭ? ನಿನಗೇನಾದರೂ ಲಾಭ ನಷ್ಟ ಅನ್ನೋದೇನಾದರೂ ಐತಾ ಇದರಿಂದನಾ? ಏನಿಲ್ಲ ತಾನೇ, ಮುಚ್ಕೊಂಡು ಬಿದ್ದಿರೋದು ಕಲಿ ಅಷ್ಟೇ. ಆವಕ್ಕ ನೋಡಿ ನೀನು ಯಾಕೆ ಅಂಕ್ಲು ಮಾತಾಡ್ತಾ ಇದೆಯಾ? ಹಂಗೆ ಕಣಮ್ಮ ತಾರಮ್ಮ ಅಂಜಲಿ, ಇವಾಗ ಜನಗಳ ಹತ್ರ ಅಂದರೆ ಕಷ್ಟ, ಅಂದ್ರೆ ಕಷ್ಟ. ಇವಾಗಿನ ಜನಗಳ ಹತ್ರ ಏನು ಮಾತಾಡಿದ್ರು ಇಷ್ಟೇ. ಅಲ್ಲ, ನೀವೇನು ಮಾತಾಡ್ರು, ನಿಮ್ಮ ಬಗ್ಗೆ ನೀವು ಎಷ್ಟು ಮಾತಾಡಿದ್ರು ನಾನೇನು ಅಷ್ಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತಿರ್ಲಿಲ್ಲ. ನನ್ನ ಬಗ್ಗೆ ನೀನು ಯಾವಾಗ ಮಾತಾಡ್ದೋ ಅದಕ್ಕೆ ನಾನು ಕೇಳ್ತಾ ಇರೋದು. ಅಷ್ಟು ಬಿಟ್ಟರೆ ನನ್ನ ಬಗ್ಗೆ ನೀವು ಮಾತಾಡಬೇಡ್ರಿ ಅಂತ ಹೇಳ್ತಿರೋದು. ನನ್ನ ಬಗ್ಗೆ ನೀವು ಮಾತಾಡೋ ಅಂಥ ಅಧಿಕಾರ ಇಲ್ಲ ನಿಮಗೆ. ನನ್ನ ಏನು ಸೌರ ಇದ್ರೂ ನಮ್ಮ ಮನೇಲಿ ಏನೈತೆ ಅದನ್ನು ನನಗೆ ಸಂಬಂಧಪಟ್ಟಿದ್ದೆ ಹೊರತು ನಿನಗೆ ಸಂಬಂಧಪಟ್ಟಿದ್ದಲ್ಲ. ನಿಮ್ದೇನು ಯಾವತ್ತಿದ್ರೂ ನೀವು ಸುಮ್ಮನೆ ಇರೋದು ನೋಡಿರಿ ಅಷ್ಟೇ. ನನ್ನ ಹತ್ರ ಮಾತಾಡಬೇಡ್ರಿ ನೀವು. ನಾನೇನು ಎದುರ್ಕೊಳ್ಳೋಕೆ ಹೋಗಲ್ಲ. ನೋಡಿರಿ, ಆಲೇನೆ ಗೊತ್ತಾಗ್ಬಿಟ್ಟೈತೆ. ಅದು ಹೆಂಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿಬಿಟ್ಟೈತೆ ಅಂದರೆ ಅಕ್ಕಪಕ್ಕದ ಮನೆ ಸುದ್ದಿನ ಯಾವ ರೀತಿ ನೋಡ್ತಿರ್ತಾರೆ ನೋಡಿ. ಇಂಥ ಜನಗಳು ಇದ್ದೇ ಇರ್ತಾರೆ. ನಾನೊಂದು ಸ್ವಲ್ಪ ಗಂಡನ ಬಿಟ್ಟು ಬಂದು ತವ್ರ ಮನೇಲಿ ಇರೋದಕ್ಕೆ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ. ಇವ್ರಿಗೆ ಅದರಿಂದ ಲಾಭ ನಷ್ಟ ಏನೂ ಬರಲಿಲ್ಲ ಅಂತಂದ್ರೂ ಮಾತುಗಳಾದರೂ ಸಿಗ್ತಾವಲ್ಲ ಟೈಮ್ ಟು ಟೈಮ್ ಮಾತಾಡೋಕ್ಕೆ. ಇವ್ರಿಗೆ ಟೈಮ್ ಪಾಸ್ ಆಗುತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಕಂಡವ್ರ ಸುದ್ದಿನ ಮಾತಾಡ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.